ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ಸಾಕಷ್ಟು ಪಹಲ್ಗಾಮ್ ದಾಳಿ ನಂತರ ಮ್ಯಾಚ್ ನಡೀತು. ಫಸ್ಟ್ ಮ್ಯಾಚ್ ಅಗತ್ಯ ಇಲ್ವಾ ಅಂತ ಚರ್ಚೆಗಳು ನಡೀತಾ ಇದೆ. ತುಂಬಾ ಜನಕ್ಕೆ ನೋವಿದೆ, ಇಲ್ಲ ಅಂತ ಏನಿಲ್ಲ. ಪಾಕಿಸ್ತಾನ ಅನ್ನೋ ಹೆಸರು ನಮ್ಮ ದೇಶದಲ್ಲಿ ಕೇಳಿದ ತಕ್ಷಣನೇ ಮೈಯೆಲ್ಲ ಉರಿದೋಯ್ತದೆ. ಯಾಕೆ ಇವ್ರ ಜೊತೆ ಸಂಬಂಧ ಅನ್ನೋದು ಎಲ್ಲ ಒಂದ್ ಕಡೆ ಆದ್ರೆ ಏನ್ ಮಾಡಕ್ಕಾಯ್ತದೆ? ಬಿಟ್ಟು ಇರಾಕಲ್ಲ, ಕಟ್ಕೊಳ್ಳೋಂಗಿಲ್ಲ, ಬಿಟ್ಕೊಳ್ಳೋಂಗಿಲ್ಲ. ಏನು ಅಂದ್ರೆ ಆ ಪಕ್ಕದ ರಾಷ್ಟ್ರ, ಸಂಪರ್ಕನೂ ಸಂಪೂರ್ಣ ಮುರಿಯೋಂಗೂ ಇಲ್ಲ, ಸಂಪೂರ್ಣವಾಗಿ ದ್ವೇಷಿಸೋಕ್ಕೂ ಆಗಲ್ಲ. ಹಾಗಾಗಿ ಒಡನಾಟ ಇಟ್ಕೋಬೇಕು ಆಟದ ಮೂಲಕ ಅನ್ನೋಂಥ ಒಂದು ಏನೋ ಭಾವನೆಯಲ್ಲಿ ಒಳ್ಳೆ ಬೆಳವಣಿಗೆ ಆಟದಲ್ಲಿ ಸಂಪರ್ಕ ಇಟ್ಕೋಬೇಕು ಅಂದ್ರೆ. ಆದ್ರೆ ಜನರು ಇವತ್ತು ಪಾಕಿಸ್ತಾನ ಪಹಲ್ಗಾಮ್ ಅಂತ ಘಟನೆ ನಡೀಲಿಕ್ಕೆ ಕಾರಣಕರ್ತವಾಗಿರುವಂತ ದೇಶದ ಜೊತೆಯಲ್ಲಿ ಆಟ ಆಡೋದು ಹೆಂಗೆ ಅಂತ ಅನ್ನೋದು ತುಂಬಾ ಜನಕ್ಕೆ ನೋವಿದೆ. ಅಲ್ಲ, ಅವರು ಸಂತ್ರಸ್ತರು ಹೇಳ್ತಾ ಇದ್ದಾರೆ, ಸಂತ್ರಸ್ತರು ಖಂಡಿತ ಹೇಳ್ತಾರೆ. ಜನರು ಆ ಭಾವನೆ ತುಂಬಾ ಜನರಲ್ಲಿ ಇದೆ. ಆದ್ರೆ ಡಿಪ್ಲೊಮೆಸಿ ಅನ್ನೋಂಥದ್ದನ್ನ ಬಿಡಕ್ಕಾಗಲ್ವಲ್ಲ. ಡಿಪ್ಲೊಮೆಸಿ ಅನ್ನೋಂಥದ್ದು ಬಿಡಕ್ಕಾಗಲ್ಲ. ಬಿಟ್ರು ಸಂಪೂರ್ಣ ಕಡಿತ ಮಾಡ್ಕೊಂಡ್ರು ಗೊತ್ತಲ್ಲ, ಹಂಗೋ ಹಿಂಗೋ ಒಂದ್ ಸ್ವಲ್ಪ ಕಿವಿ ಇಂತಾನೆ ಇರಬೇಕು. ಎರಡು ಹೊಡಿತಾ ಇದ್ರು ಜೊತೆಗೆ ಇಟ್ಕೊಂಡು ಹೊಡಿಬೇಕಂತೆ, ರೂಮ್ ಒಳಗಡೆ ಕೂಡಾಕೊಂಡೆ ಹೊಡಿಬೇಕಂತೆ, ಕೈ ಹಿಡ್ಕೊಂಡು ಜೊತೆಯಲ್ಲಿ ಇಟ್ಕೊಂಡೆ ಹೊಡಿಬೇಕಂತೆ. ಸೊ ದೂರ ಒಯ್ದಿದ್ರೆ ಹೊಡಿಯೋಕ್ಕಾಗಲ್ವಂತೆ. ಹಾಗಾಗಿ ಜೊತೆನಲ್ಲಿ ಇಟ್ಕೊಂಡೆ ರಿಪೇರಿ ಮಾಡ್ತಾ ಇರಬೇಕು ಈ ಪಾಕಿಸ್ತಾನ ಅಂತ ದೇಶ. ಹಾಗಾಗಿ ಇವತ್ತು ಬಹಳ ಸಂಕಷ್ಟ. ಆಡ್ಬೇಕೋ ಬೇಡವೋ ಅನ್ನೋಂಥ ಯಕ್ಷ ಪ್ರಶ್ನೆ ಇದೆ. ಆರು ಎಲ್ಲ ಒಂದ್ ಕಡೆ ಡಿಪ್ಲೊಮೆಸಿನ ಮುಂದುವರಿಸಬೇಕು. ಆಟ ನಡೀತಿದೆ, ಗೊಂದಲನು ನಾವು ನಿರ್ಮಾಣ ಮಾಡ್ಲಿಕ್ಕಾಗಲ್ಲ. ಇದು ಹೆಜ್ಜೆ ಮುಂದೆ ಹೋಗಿ ನಡೀತಾ ಇರುವಂತದ್ದು ಇದೆ. ನಿಜಕ್ಕೂ ಮೊನ್ನೆ ನಡೆದಂತ ಘಟನೆ ಗಣೇಶನ ಮೆರವಣಿಗೆನಲ್ಲಿದ್ದಂತ ಯುವಕರು ಇವತ್ತು ಇನ್ನಿಲ್ಲ. ಅವ್ರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಏನೊಂದು ಇರ್ರೆಸ್ಪಾನ್ಸಿಬಲ್ ಡ್ರೈವಿಂಗ್. ನನ್ಗನ್ಸುತ್ತೆ ರಸ್ತೆಗಳು ಸುರಕ್ಷತೆ ಇಲ್ಲ, ಮನ ಬಂದಂತೆ ವೇಗದಲ್ಲಿ ಚಾಲನೆ ಮಾಡ್ತಿರ್ತಾರೆ. ಆ ಸಿಟಿ ಒಳಗಡೆನು ಈ ಮೆರವಣಿಗೆ ನಡೀತಾ ಇರ್ಬೇಕಾದ್ರೆ ಅವ್ನು ಯಾವ ಬೃಹಸ್ಪತಿ ಇಷ್ಟು ವೇಗದಲ್ಲಿ ಚಾಲನೆ ಮಾಡ್ತಿದ್ನೋ. ಇವತ್ತು ಆ ಚಾಲನೆ ಆಕ್ಸಿಡೆಂಟ್ ಆಗಿ ಜೀವ ಕಳ್ಕೊಂಡಿದ್ದಾರೆ. ನಾನು ಮುಖ್ಯಮಂತ್ರಿಯಲ್ಲಿ ಕೇಳ್ಕೊತೀನಿ, ದಯವಿಟ್ಟು 25 ಲಕ್ಷ ಕೊಡಿ, ದೊಡ್ಡ ಮನ್ಸು ಮಾಡಿ. ನಿಮ್ಮನ್ನ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮನ್ನ ಡಿಮ್ಯಾಂಡ್ ಮಾಡ್ತಿಲ್ಲ, ನಾನು ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕೋರ್ಕೊಳ್ತಾ ಇದ್ದೀನಿ. ಆ ಸತ್ತಂತ ವ್ಯಕ್ತಿಗಳ ಕುಟುಂಬದ ಪರವಾಗಿ ಆ ಅಮಾಯಕ ವ್ಯಕ್ತಿಗಳು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ದಯವಿಟ್ಟು ಅವ್ರಿಗೆ ಒಂದು 25 ಲಕ್ಷ ರೂಪಾಯಿ ಹಣ ಪರಿಹಾರ ಕೊಡಿ ಅಂತಾನು ಕೇಳ್ಕೊತೀವಿ. ಏನಂದ್ರೆ ಇತ್ಲಿ ಗಿಡ ಮದ್ದಲ್ವಂತೆ, ಹಂಗಾಗಿ ಅಕ್ಕಪಕ್ಕ ಎಲ್ಲ ಕೊಡ್ತಾ ಹೋಗ್ತೀವಿ ಸರ್. ನಾನು ಯಾಕೀಗ ಬೈಯೋದು ಬೇಡ ಅಂತ ಒಂದ್ ಸ್ವಲ್ಪ ಒಳ್ಳೆ ಮನ್ಸಿದ್ದು ಇವ್ರಿಗೂ ಕೇರಳ ಅನ್ಕೊಳ್ಳಿ, ನಮ್ಮ ಹಾಸನದಲ್ಲಿ ತೀರೋಗಿರೋರ್ನು ಕೇರಳದವ್ರು ಅನ್ಕೊಳ್ಳಿ, ಹಿಮಾಚಲ್ ಪ್ರದೇಶವ್ರು ಅನ್ಕೊಂಡು ನಮ್ಮ ರಾಜ್ಯದಲ್ಲಿರುವಂತ ನಮ್ಮ ಹಾಸನ ಜಿಲ್ಲೆಯ ಯುವಕರು ಕುಟುಂಬಕ್ಕೆ ಜೀವ ಕಳ್ಕೊಂಡಿರೋಂಥವ್ರಿಗೂ ಅವ್ರನ್ನು ಕೇರಳದವ್ರು ಅನ್ಕೊಂಡು ಅವ್ರಿಗೂ ದುಡ್ಡು ಕೊಟ್ಬಿಡ್ಲಿ ಅಂತ. ಅದರಲ್ಲೂ ವಿಶೇಷವಾಗಿ ಯಾವ್ದಾದ್ರು ವಯನಾಡವ್ರು ಅನ್ಕೋಬೇಕು, ವಯನಾಡು ಅನ್ಕೊಂಡು ಕನ್ನೂರು ಅವರು ವಯನಾಡವ್ರು ಅನ್ಕೊಂಡು ದಯವಿಟ್ಟು ಕೊಟ್ಬಿಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.